ಹಾಯ್ ಸ್ನೇಹಿತರೆ, 99 ಅನ್ಲಿಮಿಟೆಡ್ ಊಟ ಎಲ್ಲರೂ ನೋಡಿದ್ದೀರಾ? ಅದು ಎಲ್ಲಿದೆ ಅಂತ ನಾನು ಇವತ್ತು ಅಡ್ರೆಸ್ ಕೂಡ ಹಾಕಿರ್ತೀನಿ, ತೋರಿಸ್ತೀನಿ ನಿಮಗೆ. ಅವ್ರ ಕೈಲಿ ಹೇಳಿಸ್ತೀನಿ ಏನೇನು 99ಗೆ ಅನ್ಲಿಮಿಟೆಡ್ ಊಟ ಎಷ್ಟು ಕೊಡ್ತಾರೆ, ಏನೇನು ಕೊಡ್ತಾರೆ, ಮತ್ತು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಏನಂತಾರೆ ನೋಡೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸುನಿಲ್ ಅಂತ ಸರ್. ಯಾವ ಊರವರು? ಪ್ರಾಪರ್ ಬಂದು ಹೂವಿನಡಗಲಿ ಪ್ರಾಪರ್ ಬಂದು ಈ ಕಡೆ ಬಳ್ಳಾರಿ ಸೈಡ್. ಬಳ್ಳಾರಿ ಸೈಡ್. ನಮ್ಮದು ವಿಜಯನಗರ ಡಿಸ್ಟಿಕ್ಕು. ಹಾಂ. ಸೊ ಹೂವಿನಡಗಲಿ ತಾಲೂಕು. ಹಾಂ ಹಾಂ. ಸೊ ನಾವು ಆ ಊರಿನವರು. ಹಾಂ. ಸೊ ಇವಾಗ ಸ್ಟಾರ್ಟ್ ಮಾಡಿ 3 months ಆಯಿತು. ಹಾಂ. ರೆಸ್ಪಾನ್ಸು ಜನನೇ ಸರ್ ಉದ್ದೇಶ. ಹಾಂ. ಟೇಸ್ಟ್ ವೈಸು ಮತ್ತು ಕ್ವಾಂಟಿಟಿ ಕೊಡೋಂಥ ಫುಡ್ಡು ಹಾಂ. ಒಳ್ಳೆ ಜನಗಳಿಗೆ ಮರ್ತಾಗುವಂಥದ್ದು ಫುಡ್ ಕೊಡ್ತೇವೆ. ಹ್ಞೂ. ಬೆನಿಫಿಟ್ ಅಂತ ಫುಡ್ ಕೊಡ್ತೇವೆ. ಯಾವುದೇ ಥರ ಅದು ಕಂಪ್ಲೇಂಟ್ ಬರದಂಗೆ ಕಸ್ಟಮರ್ ಕಡೆಯಿಂದ ರೆಸ್ಪಾನ್ಸ್ ಇದೆ. ಅದು ಉದ್ದೇಶ. ಏನೋ ಅನ್ಲಿಮಿಟೆಡ್ ಊಟ ಅಂತ ಹಾಕಿದ್ದೀರಲ್ಲ, ಹೆಂಗಣ ಬಂದು ಸ್ವಲ್ಪ ಬಿಡಿಸಿ ಹೇಳಿ ಒಂದು ಸ್ವಲ್ಪ. ಬನ್ನಿ ಇಲ್ಲೇ. ಇದು ಸರ್, ಇದು ಹಾಕಿರೋ ರೀಸನ್ ಏನಪ್ಪ ಅಂದರೆ, ಹಾಂ. ನಾವು ಕೆಲವೊಂದು ಟೈಮಲ್ಲಿ ಊಟ ಇಲ್ಲದ ದಿನಗಳೆಲ್ಲ ನೋಡಿದ್ದೀನಿ ನಾನು. ಹಾಂ. ಸೊ ಆ ರೀಸನಿಂದ ನಾನು ಯಾಕೆ ಮಾಡಬಾರ್ದಂತ ಉದ್ದೇಶದಿಂದ ಹಾಂ. ಯಾಕೆ 4 ಜನ ಊಟ ಕೊಡ್ಬಾರ್ದಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಹ್ಞೂ. ಅಂದರೆ ನಾನು ಒಂದು 7-8 ವರ್ಷ ಡೆಲಿವರಿ ಮಾಡಿದ್ದೀನಿ. ಹಾಂ. ಸೊ ಆ ಉದ್ದೇಶದಿಂದ ಜನಗಳನ್ನು ನಾವೇ ಕೊಡ್ಬಾರ್ದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹಾಂ. ನಾನೇ ಒಂದು 20 ರೂಪಾಯಿ 30 ರೂಪಾಯಿ ಊಟ ಸರ್ಚ್ ಮಾಡ್ತಿದ್ದೆ ಒಂದು ಟೈಮಲ್ಲಿ. ಮೊದಲು ಏನು ಕೆಲಸ ಮಾಡ್ತಿದ್ರಿ? ಡೆಲಿವರಿ ಮಾಡ್ತಿದ್ದೆ ಮುಂಚೆ. ಡೆಲಿವರಿ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್, ರ್ಯಾಪಿಡೋ ಎಲ್ಲ ಮಾಡಿದ್ದೆ. ಹಾಂ. ಉದ್ದೇಶ ಅಷ್ಟೇ ಸರ್. ಏನಪ್ಪ ಅಂದರೆ ಇಷ್ಟು ಕಮ್ಮಿಗೆ ಕೊಡ್ತೇವೆ ಅಂದರೆ, ಹಾಂ. ನಮ್ಮದು ಕ್ಯಾಬ್ನವರು, ಓಲಾ ಊಬರು, ಕಾರ್ಮಿಕನವರು, ನಮ್ಮ ಪೊಲೀಸ್ನವರು, ನಮ್ಮ BBMನವರು ಎಲ್ಲರೂ ಬಂದು ತಿನ್ನಲಿ ಅಂತ ಮಾಡಿರುವಂಥ ಊಟ ಇದು. ಹಾಂ. ಸೊ ಅಷ್ಟೇ ಸ್ಯಾಟಿಸ್ಫೈಸ್ ಆಗುವಂಥ ಊಟನ ಮಾಡಿರೋದು ಸರ್. ಎಲ್ಲ ಅನ್ಲಿಮಿಟೆಡ್ ಅಂದರೆ ಎಷ್ಟು ಬೇಕಾದ್ರೂ ಹಾಕ್ಸ್ಕೊ ಊಟ ಮಾಡ್ಬೋದು ಸರ್. ಮುದ್ದೆ ರೈಸ್ ಎಷ್ಟು ಬೇಕಾದ್ರೆ ತಗೋಬೋದು, ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ತಗೋಬೋದು ಮುದ್ದೆ ರೈಸ್. ಮತ್ತೆ ಮುದ್ದೆ ಜೊತೆಗೆ ಏನಾರ ಚಿಕನ್ ಊಟ, ಮುದ್ದೆ ಮೀನು ಊಟ ಎಲ್ಲ ಅನ್ಲಿಮಿಟೆಡ್. ಹಾಂ. 2 ಮೀನು ಕೊಡ್ತೀನಿ 100 ರೂಪಾಯಿ. ಹಾಂ. ಮತ್ತೆ 5 ಪೀಸ್ ಚಿಕನು. ಮುದ್ದೆ ರೈಸ್ ಅನ್ಲಿಮಿಟೆಡ್ 100 ರೂಪಾಯಿ. ಪೆಪ್ಪರ್ ಚಿಕನ್ 5 ಪೀಸು. ಮುದ್ದೆ ರೈಸು ಅನ್ಲಿಮಿಟೆಡ್ 120 ರೂಪಾಯಿ. 120 ರೂಪಾಯಿ. ಹೌದು ಸರ್. ಹಾಂ ಹಾಂ. ಇನ್ನು ಕೆಲವೊಬ್ರು ಕಸ್ಟಮರ್ ಎಲ್ಲ ನಮಗೆ 2 ಮುದ್ದೆ ಕೊಡಿ ಅಂತೆಲ್ಲ ಹೇಳ್ತಾರೆ. ಹಾಂ. ಆ ಟೈಮಲ್ಲಿ ರೈಸ್ ಬೇಡ ಅಂದರೆ 2 ಮುದ್ದೆ ಕೊಡ್ತೀನಿ. ಹಾಂ. 5 ಪೀಸ್ ಚಿಕನು ಇಲ್ಲ 2 ಮೀನು ಕೊಡ್ತೀನಿ. ಮೀನು. ಹೌದು ಸರ್. ಊಟ ಏನೇನು ಇಕ್ಕಿದ್ದಾರೆ ತೋರಿಸಿ ಸರ್ ನಮ್ಮದು ವಾಟರ್ ಬಾಟ್ಲ್ ಇಕ್ಕಿದ್ದೀರಾ? ಹೌದು ಸರ್. ಇದು ಸ್ವಲ್ಪ ಅಫಿಷಿಯಲ್ ಅವರಿಗೆ ಇಲ್ಲಿ ಅಂತ ಮಾಡಿರೋದು ವಾಟರ್ ಬಾಟ್ಲು. ಇದು ಬಂದು ಚಿಕನ್ ಸಾಂಬಾರು. ಸೊ ಗ್ರೇವಿ ಥರ ಇದೆ ಚಿಕನ್ ಸಾಂಬಾರು. ಅದ್ರ ಮೇಲೆ ಚೆನ್ನಾಗಿರುತ್ತೆ ಚಿಕನ್ ಊಟ. ಹೌದು, ಚಿಕನ್ ಊಟ ಇದೆ ಒಂದು. ಅದು ಬಿಟ್ಟರೆ ಅದು ಪೆಪ್ಪರ್. ಇದು ಬಿಟ್ಟರೆ ಪೆಪ್ಪರ್ ಸರ್ ಡ್ರೈ. ಇದು ಒಂದು ಡ್ರೈ ಪೆಪ್ಪರ್. ಹಾಂ. 5 ಪೀಸ್ ಕೊಡ್ತೀವಿ. ಹಾಂ. ಇದು ಒಂದು ಡ್ರೈ. ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸೊ ರೈಸ್ ಜೊತೆ ತೊಗೋಬೋದು, ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟರೆ ಜನಗಳ ಕಸ್ಟಮರ್ ಎಲ್ಲ ನಮಗೆ ರಸಮ್ ಬೇಕು ಅಂತ ಕೇಳ್ತಿದ್ರು. ಸೊ ಹಾಗಾಗಿ ನಮ್ಮದು ರಸಮ್ ಸ್ಟಾರ್ಟ್ ಮಾಡಿದ್ದೀವಿ. ರಸಮ್ ಸೊ ಬ್ಲಾಕ್ ಹುಣಸೆಹಣ್ಣು, ಅದನ್ನೇ ಚೆನ್ನಾಗಿ ಟೇಸ್ಟ್ ಹೊಡಿಯೋದಾಗ ಹಾಗಾಗಿ ಹುಣಸೆಹಣ್ಣು ಬ್ಲಾಕ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ರಸಮ್ಮು ಜನ ಲಾಸ್ಟಲ್ಲಿ ನಾನ್ ವೆಜ್ ತಿಳ್ಕೊಂಡು ರಸಮ್ ಕುಡಿಯೋರು ಇರ್ತಾರೆ. ಹಾಗಾಗಿ ನಾನು ರಸಮ್ಮು ಅಂತೇಳಿ ಮಾಡಿರೋದು. ಕೆಲವೊಂದು ಅಷ್ಟು ಜನ ನಮ್ಮ ಕೈಲಿ ಅಷ್ಟು ಬಜೆಟ್ ತಿನ್ನೋಕ್ಕಾಗಲ್ಲ ಅಂತೆಲ್ಲ ಬರ್ತಾರೆ. ಅಂಥಗಳಿಗೆಲ್ಲ ಅಂಥ ಜನಗಳಿಗೆ ಮೊಟ್ಟೆದು ಸ್ಟಾರ್ಟ್ ಮಾಡಿದ್ದೀವಿ. ಮೊಟ್ಟೆನ? ಹೌದು ಸರ್. ಮೊಟ್ಟೆದು ಸ್ಟಾರ್ಟ್ ಮಾಡಿದ್ದೀವಿ. ಕೆಲವರೆಲ್ಲ ಪಾಪ ರೈಸ್ ತಂದ್ಕೊಂಡು ಮೊಟ್ಟೆ ಬೇಕಾಗತ್ತೆ, ಅಂಥವ್ರಿಗೆ ಮೊಟ್ಟೆ ತೊಗೋಬೋದು. ಸೊ ಅದಾದ್ಮೇಲೆ ನಮ್ಮದು ಮುದ್ದೆ ಸರ್. ಮುದ್ದೆ ಈ ಥರ ಇದೆ ಸರ್ ನಮ್ಮದು. ನೈಸ್ ಆಗಿದೆ. ಹೌದು ಸರ್. ಈ ಥರ ಮುದ್ದೆ ಇರುತ್ತೆ. ಕೈಲೇ ಕಟ್ಟೋದಲ್ಲ? ಹೌದು ಸರ್, ಎಲ್ಲ ಕೈಲಿ ಕಟ್ಟೋದು. ಸೊ ಯಾವುದೇ ಥರ ಅದು ದಾಲ್ಡಾ ಗಿಲ್ಡಾ ಅದು ಇದು ಮ್ಯಾಜಿಕ್ ಗೀಜಿಕ್ ಏನೋ ಮಾಡೋಂಥದ್ದು ಏನಿರಲ್ಲ ಸರ್. ತುಂಬ ಪ್ಯೂರಾಗಿ ಮಾಡಿಕೊಡ್ತೀವಿ. ಸೊ ಕಸ್ಟಮರ್ ಹೇಳ್ತಾರೆ ಮುದ್ದೆ ಚೆನ್ನಾಗಿದೆ ನಿಮ್ಮ ಹತ್ರ, ಚೆನ್ನಾಗಿದೆ ಅಂತೇಳಿ. ಅದಕ್ಕೋಸ್ಕರ ಮುದ್ದೆ ಸರ್ ತುಂಬ ನೀಟಾಗಿ ಮಾಡೋಂಥ ಉದ್ದೇಶ. ಇದು ಬಂದು ಮೀನು ಸಾಂಬಾರು ಸರ್. ಮೀನು ಸಾಂಬಾರು ವಿತ್ ಮೀನು ಪೀಸು. ಎಲ್ಲಿಂದ ತರ್ತೀರಾ ಮೀನು? ಇದೆಲ್ಲ ನಾವು ಬೇರೆ ಕಡೆಯಿಂದ ತರಿಸೋದು ಸರ್. ಸ್ವಲ್ಪ ಬೇರೆ ಕಡೆ ತರ್ತೀವಿ. ಬೆಂಗಳೂರಿಂದ ತರ್ತೀರಿ? ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಇದೆಲ್ಲ ಆಂಧ್ರದೇ ಸರ್. ಆಂಧ್ರ ಮೀನು? ಆಂಧ್ರದೇ. ಅಂದರೆ ನಮ್ಗೇನು ಗೊತ್ತಾ, 100 ರೂಪಾಯಿ ಕೊಡುವಂಥ ಊಟದಲ್ಲಿ ಇಲ್ಲ 200 ರೂಪಾಯಿ ಎಲ್ಲ ಸೇಲ್ ಮಾಡ್ತಾರೆ ಮೀನು. ಒಳ್ಳೆ ಕಮ್ಮಿ ಬಜೆಟಲ್ಲಿ ಎಲ್ಲಿ ಆಗುತ್ತೆ ಅಲ್ಲಿಂದ ತಗೋಬೋದು. ಈ ಥರ 2 ಮೀನು ಕೊಡ್ತೀವಿ. ಮೀನು ಮುದ್ದೆ ರೈಸು ಅನ್ಲಿಮಿಟೆಡ್. ರುಚಿ ಮೀನು 2 ಮುಳ್ಳಿ ಇರುತ್ತೆ. ಹೌದು, ಮುಳ್ಳಿರುತ್ತೆ ಅದರಲ್ಲಿ? ಹೌದು. ಇಲ್ಲ ಸರ್, ಜಾಸ್ತಿ ಹೌದು, ಜಾಸ್ತಿ ಮುಳ್ಳಿ ಇರುತ್ತೆ. ಕೆಲವರು ಕಸ್ಟಮರಿಗೆಲ್ಲ ಒಂದು ಪೀಸ್ ಚೆನ್ನಾಗಿ ಅಂತಾರೆ. ಒಂದು ಮೀನು 40 ರೂಪಾಯಿ ಚಾರ್ಜ್ ಮಾಡ್ತೀವಿ. ಪಾರ್ಸಲ್ ತೊಗೊಂಡೋದ್ರೂ ಒಂದು ಮೀನು 40 ರೂಪಾಯಿ. ಪಾರ್ಸಲ್ ತೊಗೊಂಡೋಗ್ತೀನಿ. ನಮ್ಮ 3 ಮೀನು ಕೊಡಿ ಅಂತ ಹೇಳಿದ್ರೆ 10 ರೂಪಾಯಿ ಡಿಸ್ಕೌಂಟ್. 3 ಮೀನು ಹಾಕ್ತೀವಿ. 110 ತೊಗೊತೀವಿ. 3 ತೊಗೊಂಡ್ರೆ 1 ತೊಗೊಂಡ್ರೆ 40 ವಿತ್ ಸಾಂಬಾರು ಕೊಡ್ತೀವಿ. ಕಸ್ಟಮರ್ ಎಷ್ಟು ಕೇಳ್ತಾರೆ ಅಷ್ಟು ಸಾಂಬಾರು ಕೊಡ್ತೀವಿ ಸರ್. ಈರುಳ್ಳಿ ಅದಕ್ಕೆ ಈರುಳ್ಳಿ? ಹೌದು ಸರ್. ಸ್ವಲ್ಪ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ ಇವಾಗ. ಆಗಿದ್ರು ಕೂಡ ನಾವೇ ಒಂದು ಸಜೆಷನ್ ಮಾಡಿಕೊಂಡು ಈರುಳ್ಳಿ ಯಾವ ಸೈಜಲ್ಲಿ ಹೆಂಗಿರುತ್ತೆ ಕ್ವಾಲಿಟಿ ನೋಡ್ಕೊಂಡು ನಾವು ಬರ್ತೀವಿ. ಅದನ್ನ ಕೊಡ್ತೋಗಿರೋ ಅದು ಸೇರಿಸಿ ಹಾಕೊಂಡು ಇನ್ನೊಂದು ಪ್ರೊಸೀಜರ್ ಇರೋಲ್ಲ. ಚೆನ್ನಾಗಿರೋದೇ ಈರುಳ್ಳಿ ಹಾಕ್ತೀವಿ ಸರ್. ಯಾಕಂದ್ರೆ ಜನ ನಮಗೆ ಬರೋದು ನಮಗೆ ಮುಖ್ಯ. ಅದೊಂದು. ಇನ್ನೊಂದು, ಜನ ನಮ್ಮನ್ನು 10 ರೂಪಾಯಿ ಇಲ್ಲಾಂದ್ರೆ ನಾನು ಊಟ ಕೊಡ್ತೀನಿ. ಅವ್ರು ನೆಕ್ಸ್ಟ್ ಟೈಮ್ ಬಂದ ನಂತರ ತೊಗೊಂಡು ಹೋಗ್ಬೇಕು ಊಟ. ಅದು ನಮ್ಮ ಉದ್ದೇಶ.
ಕ್ಯಾಬ್ನವರು ನಮ್ದು ಓಲಾ ಒಬ್ಬರು ಮಾಡೋರೆಲ್ಲ ಬರ್ತಾರೆ, ಏನೋ ಮನೆ ಪ್ರಾಬ್ಲಮ್ ಅದು ಇದು ಅಂತ ಊಟ ಕೊಡಿ ಸರ್ ಅಂತ ನಾನು ಕೊಡ್ತೀನಿ ಬೇಕಿದ್ರೆ, ನೆಕ್ಸ್ಟ್ ಟೈಮ್ ಬಂದು ಬೇಕಾದ್ರೆ ಕೊಡಲಿ, ಅದು ನಮ್ಮ ಉದ್ದೇಶ. ಇದು ಬಂದು ರೈಸ್ ಸರ್. ರೈಸ್ ಎಲ್ಲ ಹೌದು ಸರ್. ಯಾವ ರೈಸು ಇದು ಸರ್? ಮುಂಚೆ ಬೇರೆದು ಹಾಕ್ತಿದ್ವಿ ಬುಲೆಟಲ್ಲಿ. ಬುಲೆಟ್ ಒಬ್ಬ ಕಸ್ಟಮರು ಸ್ವಲ್ಪ ಬೇಡ ಅಂತ ಹೇಳಿದ್ರು, ಅದು ಚೆನ್ನಾಗಿ ಒಳ್ಳೆ ಕಂಪನಿನೇ. ಇವಾಗ ಸೂರ್ಯ ಆಗ್ತಾ ಇರೋದು ಸರ್, ಇದು ಸೂರ್ಯ ಅಕ್ಕಿ. ಇದು 1500 rupees ಆಗುತ್ತೆ ಇದು ಇವಾಗ ಇನ್ನು ಬಂದು. ಸೊ ನಾವು ಫುಲ್ಲು ಬೇಯಿಸ್ಬಿಟ್ಟು ದಮ್ ಕಟ್ಬಿಡ್ತೀವಿ. ಇದು ಪ್ಲೇಟೆಲ್ಲ ಎಲ್ಲಿ ತರಿಸ್ತೀರಣ್ಣ? ಇದೆಲ್ಲ RMC ಸರ್ ನಮ್ದು. RMC ಕಡೆ ಈ ಥರ ಪ್ಲೇಟ್ ಎಲ್ಲ ಇರುತ್ತೆ RMC ಎಲ್ಲ. ಒಂದೊಂದು ಪ್ಲೇಟ್ಗೆ ಎಷ್ಟು ರೂಪಾಯಿ? 5 rupees ಆಗುತ್ತೆ ಸರ್ ಒಂದು ಪ್ಲೇಟು. ಒಂದು ಪ್ಲೇಟು 5 rupees ಆಗುತ್ತೆ. ಇದು ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಜನಗಳು ಅಫಿಷಿಯಲ್ ಬಂದು ತಿನ್ಬೋದು ಅಂತ ನಾವು ಪ್ಲಾನ್ ಮಾಡಿರೋದು. ಈಗ ಪ್ಲೇಟ್ಗಳಾದರೆ ಸೊ ಅವ್ರನ್ನ ವಾಶ್ ಮಾಡೋಕೆ ಇಟ್ಕೋಬೇಕು, ನೀರು ಬೇಕು, ಅವ್ರಿಗೆ ಸಂಬಳ ಕೊಡಬೇಕು ಉದ್ದೇಶದಿಂದ. ಈ ಥರ ಪ್ಲೇಟ್ ಆದರೆ ಅಫಿಷಿಯಲ್ ಅವರು ಪಾರ್ಸಲ್ ತೊಗೊಂಡೋಗಿ ಒಂದು ಕಾರಲ್ಲೂ ಕೂತ್ಕೊಂಡು ತಿನ್ಬೋದು, ನಾವು ಎಲ್ಲರೂ ಮನೇಲಿ ತೊಗೊಂಡೋಗಿ ತಿನ್ಬೋದು ಸರ್. ಹಾಗಾಗಿ ಇದನ್ನು ಮಾಡಿದ್ದು ನಾವು. ಅಂದರೆ ಯೂಸ್ ಅಂತ ತಿಂದ್ಬಿಟ್ಟು ಬಿಸಾಕ್ ಹೋಗ್ತಾ ಇರ್ಬೋದು, ಏನೂ ಪ್ರಾಬ್ಲಮ್ ಇರೋಲ್ಲ. ಹಾಗಾಗಿ ಸರ್ ಫೋಟೋ ಹಾಕೊಂಡಿದ್ದೀರಾ? ಸರ್ ಬಗ್ಗೆ ಏನು? ಸ್ಟಾರ್ಟಿಂಗು ಈ ಫೋಟೋ ಎರಡು ಇತ್ತು ಸರ್ ಅಷ್ಟೇ ನಮ್ಮ ಹತ್ರ. ಅಂದರೆ ಅಷ್ಟು ನಮ್ಮ ಸ್ಟಾರ್ಟ್ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ ಹೇಳ್ಬೇಕಂದ್ರೆ. ಎರಡು ಫೋಟೋ ಮಾತ್ರ. ಸೊ ಆಮೇಲೆ ಸ್ವಲ್ಪ ದಿನಗಳಾದಮೇಲೆ ನಾವೇ ಇವಾಗ ಇದನ್ನು ನಾವೊಂದು ಮಾಡ್ತಿರೋದು ಸರ್. ಯಾಕೆಂದರೆ ನಾವು ಅವರನ್ನು ನೆನೆಸ್ಕೊಂಡೇ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಇವಾಗ ಜನಗಳ ಚೆನ್ನಾಗಿದೆ. ಹಾಗಾಗಿ ಆ ಟೈಮಲ್ಲಿ ನಮಗೆ ಇದನ್ನು ಹಾಕ್ಸೋಕ್ಕೂ ಕಾಸಿರಲಿಲ್ಲ, ಟಾರ್ಪಲ್ ತೊಗೊಳಕ್ಕೂ ಕಾಸಿರಲಿಲ್ಲ ಅಂತ. ಜನಗಳು ಏನಂತಾರೆ ಈಗ? ಜನಗಳು ಊಟ ಟೇಸ್ಟ್ ಚೆನ್ನಾಗಿದೆ ಸರ್, ಎಲ್ಲ ಅವ್ರು ಹುಡ್ಕೊಂಡ್ ಬರ್ತಾರೆ ಪಾಪ. ನಮ್ಮ BBMP ಬಸ್ನವರೇ ಬರ್ತಾರೆ ಜನಗಳು, ಸ್ಟಾಪ್ ಮಾಡಿ ಪಾರ್ಸಲ್ ಎಲ್ಲ ತಗೊಂಡು ಹೋಗ್ತಾರೆ ಜನಗಳು. ಆಟೋ ಡ್ರೈವರ್ಸ್ ಎಲ್ಲ ಬಂದು ಇಲ್ಲಿ ಬಂದ್ರೆ ಈ ಕಡೆ ಬಂದ್ರೆ ಸಾಕು, ಆಟೋ ಅವ್ರಿಗೆ ಬಂದು ಊಟ ಮಾಡ್ತಾರಲ್ಲ. ಹೌದು ಸರ್. ಯಾಕೆಂದ್ರೆ ಇದು ಉದ್ದೇಶ ಬಂದು ಬರ್ಸಿರೋದಂದ್ರೆ ನಾವು ನಮಗೆ ಜನನೇ ದೇವರು, ಅವ್ರು ಬಂದು ತಿಂದ್ರೆ ಬಿಸ್ನೆಸ್ ಆಗುತ್ತೆ ನಮ್ಮ ಉದ್ದೇಶ. ಏನೋ ಒಂದು ಅರ್ಜೆಂಟಲ್ಲಿ ಊಟ ಕೊಟ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋಣ, ನಮ್ದೇನೋ ಲೈಫ್ ಅದು ನಮ್ಮ ತಲೆಯಲ್ಲಿಲ್ಲ ಸರ್. ನಾವು ತುಂಬಾ ಕಷ್ಟಪಟ್ಟು ಬಂದಿರೋ ಅಂತ ನಾವು ಕೂಡ. ಹಾಗಾಗಿ ಇದು ಬರ್ಸಿರೋದು ಸ್ವಲ್ಪ ಜನಗಳಿಗೆ ಒಂದು ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿದ್ರು. ಈ ಬರ್ದಿರೋ ಥರ ಅದೇ ಥರ ನಾವು ನಡ್ಕೊಂತೀವಿ ಜನಗಳ ಮುಂದೆ. ಅದು ಬಿಟ್ಟು ನಾವು ಬೇರೆ ಥರ ಕಸ್ಟಮರ್ ರೆಸ್ಪಾನ್ಸ್ ಇಲ್ದಂಗೆ ಅಥವಾ ಏನೋ ಬೇರೆ ಥರ ಆ್ಯಟಿಟ್ಯೂಡ್ ತೋರಿಸೋದು ಆ ಥರ ನಮ್ಮಲ್ಲಿ ಭಾವನೆ ಇಲ್ಲ. ನಾಳೆ ನಾವು ಏನೇ ಮಾಡೋದು ಜನನೇ ದೇವರು, ನಾವು ಯಾವ ಮಟ್ಟದಲ್ಲಿ ಹೋದ್ರು ಅವರೇ ನಮ್ಮನ್ನು ಬೆಳೆಸಬೇಕು, ಅವರೇ ನಮ್ಮನ್ನು ಮುಂದೆ ಕರಿಬೇಕು. ಅದು ಉದ್ದೇಶನ ನಾವು ಸ್ಟಾರ್ಟ್ ಮಾಡಿರೋದು. ಜನಗಳಿಂದ ಜನಗಳಿಗಾಗಿ, ಜನಗಳಿಗೋಸ್ಕರನೇ. ಹೌದು ಸರ್. ಹಾಗಾಗಿ ಇನ್ನೊಂದು, ನಾನು ಡೆಲಿವರಿ ಟೈಮಲ್ಲಿ 21 ರೈಸ್ ಕೋರ್ಸಲ್ಲಿ ನಾನು ಅಪ್ಪು ಸರ್ ಇವತ್ತು ನೋಡಿ ನೆನ್ನೆ ಸತ್ತೋಗಿದ್ದಾರೆ. ಸೊ ಹಾಗಾಗಿ ಅವ್ರ ಫೋಟೋ ನೆನಪಿಗೆ ಅವರನ್ನ ಕೈ ಮುಗಿದು ಸ್ಟಾರ್ಟ್ ಮಾಡಂತೇಳಿ ಇದು ಮಾಡಿದ್ದು. ಹೆಸರು ಅಷ್ಟೇ. ನೀವು ಡೆಲಿವರಿ ಎಷ್ಟು ವರ್ಷ ಮಾಡಿದ್ರಿ? 7 ವರ್ಷ. ಬೆಂಗಳೂರಲ್ಲಿ? ಇದೇ ಬೆಂಗಳೂರಲ್ಲಿ. ಸುಮಾರು ಕಡೆ ನಾವು ಮಲ್ಕೋಬಿಟ್ಟು ಸರ್. ಮಾಂತಟೆ, ಹೆಬ್ಬಾಳು, ಬೆಳ್ಳಂದೂರು, ವೈಟ್ ಫೀಲ್ಡು, ಕೋರಮಂಗಲ, BTM, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಕಡೆ ಡೆಲಿವರಿ ಮಾಡಿದ್ವಿ. ಏರ್ಪೋರ್ಟ್ ಕಡೆ ಎಲ್ಲ ಕಡೆ ದೇವನಹಳ್ಳಿ ಅಲ್ಲೆಲ್ಲ ನಾವು ಡೆಲಿವರಿ ಮಾಡಿದ್ದೀವಿ. ಬಟ್ ನಮಗೆ ಅನ್ನಿಸ್ತಿದ್ದು ಒಂದೊಂದು ಟೈಮಲ್ಲಿ ಊಟ ಕಿಲ್ದರೆಲ್ಲ ಪರದಾಡಿದ್ದೀವಿ. ದುಡಿಮೆನೆ 500-600 ರೂಪಾಯಿ ಆ ಟೈಮಲ್ಲಿ. ಎಷ್ಟೋ ಹುಡುಗರು ಡೆಲಿವರಿ ಹೋಗ್ತಾರೆ, ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು ಅಂತ ಆಗಲ್ಲ, ಅದು ತುಂಬಾ ಕಷ್ಟ ಇದೆ ಸರ್. ಹೌದು ಸರ್. ನೋಡಿ ಡೆಲಿವರಿ ಬಗ್ಗೆ ಏನೇನು ಹೇಳ್ತೀರಾ ಹೇಳಿ ಸ್ವಲ್ಪ. ನಮ್ಮ ಡೆಲಿವರಿ ಬಾಯ್ಸ್ ಬಂದ್ರೆ 10 ರೂಪಾಯಿ ಕಮ್ಮಿ ಸರ್, ಡಿಸ್ಕೌಂಟ್ 90 rupees ಬೇಕಾಗಿ ಕೊಡ್ತೀವಿ. ಅವ್ರು ಬಂದ್ರೆ ಇನ್ನೊಂದು ನಂತರ ಕಾಸಿಲ್ಲ, ಸಂಬಳ ಆಗಿಲ್ಲ, ಇದು ಆಗಿಲ್ಲ ಅಂದ್ರೆ ನಾನು ಫ್ರೀ ಕೊಡ್ತೀವಿ. ನೆಕ್ಸ್ಟ್ ಟೈಮ್ ಬಂದು ಕೊಡ್ಲಿ ಊಟ ಬೇಕಿಲ್ಲ, ಡೆಲಿವರಿ ಬಾಯ್ ಕಾಸು ನೆಕ್ಸ್ಟ್ ಟೈಮ್ ಬಂದು ಕೊಡ್ಲಿ ಪರವಾಗಿಲ್ಲ. ನಮ್ಮ ಹತ್ರ ಕಾಸಿದೆ ಸರ್ ಬಂದು ತಿಂತೀವಿ ಅಂದ್ರೆ 10 ರೂಪಾಯಿ ಡಿಸ್ಕೌಂಟ್ ಸರ್ ಅವರಿಗೆ. ಸೊ ಯಾಕೆ ನಾನು ಅದೇ ಫೀಲ್ಡಲ್ಲಿ ಬಂದಿರೋದು. ಈ ವಿಡಿಯೋ ಹೇಳೋಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ನಾನು ಅದೇ ಥರ ಮಾಡಿರೋದು. ಇದಕ್ಕಿಂತ ಮುಂಚೆ ಆದ್ರೂ ಡೆಲಿವರಿ ಬಾಯ್ಸ್ ಬಂದ್ರೆ ನಾನು ಕಾಸಿಲ್ಲ ಅಂದ್ರೆ ಫ್ರೀ ಕೊಡ್ತೀನಿ ಸರ್. ಅದು ಅಂದ್ರೆ ಏನು ಸರ್, ಏನಾಗುತ್ತೆ ಗೊತ್ತಾ, ನಾವು ಯಾರನ್ನಾದ್ರೂ ಕೈ ಕೊಟ್ರೆ, ನಾವು ಯಾರನ್ನಾದ್ರೂ ಒಂದು ಕೈ ಹಿಡಿದ್ರೆ, ನಾವು ಕೈ ಸ್ವಲ್ಪ ಕೊಟ್ರೆ ದೇವ್ರು ನಮ್ಮನ್ನ ಒಳ್ಳೇದು ಮಾಡುತ್ತೆ. ಉದ್ದೇಶ ನಮ್ಮ ಅಪ್ಪು ಸಾರೆ. ಸೊ ನಾವು ಯಾರನ್ನ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಸರ್. ಅದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ ನಾನು. ಹಾಗಾಗಿ ಇನ್ನೊಂದು ನೆಕ್ಸ್ಟ್ ವರ್ಷ ಅಪ್ಪು ಸಾರ್ದು ಬರ್ಡೇ ಬಂದ್ರೆ ನಮ್ಮ ಕಡೆಯಿಂದ ತುಂಬಾ ಕಮ್ಮಿ ಬೆಲೆಯಲ್ಲಿ ತುಂಬಾ ಡಿಸ್ಕೌಂಟ್ ಅಲ್ಲಿ ಜನಗಳನ್ನ ಊಟ ಕೊಡ್ತೀವಿ ಅಂತ ಹೇಳ್ತಿದ್ವಿ ಸರ್. ಅದು ಲಾಸ್ಟ್ ಟೈಮ್ ನಾನು ಮರ್ತೋಗ್ಬಿಟ್ಟೆ. ಆದ್ರೂ ಬ್ಯಾನರ್ ಗೀನರ್ ಅಲ್ಲಿ ನಾವು ಹೂವಿನ ಹಾರ ಎಲ್ಲ ಹಾಕಿದ್ವಿ. ಸೊ ಪ್ರತಿ ವರ್ಷ ಅವ್ರ ಬರ್ಡೇ ಬರ್ಲಿ ಕಂಪಲ್ಸರಿ ಜನಗಳಿಗೆ ಡಿಸ್ಕೌಂಟ್ ಮಾಡಿ ಊಟ ಕೊಡ್ತೀವಿ ಸರ್. 99 ಇದೆ, 10 ರೂಪಾಯಿ ಕಮ್ಮಿ ಸರ್. ಅವತ್ತಿನ ದಿನ 10 ರೂಪಾಯಿ ಕಮ್ಮಿ. ಎಷ್ಟು ಜನ ಬೇಕಾದ್ರೂ ಬಂದು ತಿಂದೆ 10 ರೂಪಾಯಿ ಕಮ್ಮಿ. ಕಾಸಿಲ್ಲ ಅಂದ್ರೆ ನಾನು ಊಟ ಕೊಡಿ, ನಮ್ಮ ಉದ್ದೇಶ ಅಷ್ಟೇ ಸರ್. ಯಾಕಂದ್ರೆ ನಾಳೆ ನಾವೇ ಶಾಶ್ವತವಾಗಿ ಇರೋಲ್ಲ, ಜನನೇ ದೇವರು ನಮ್ಮ ಉದ್ದೇಶ. ಹಾಗಾಗಿ ಇವರು ನಿಮ್ಮ ಬ್ರದರ ಸರ್? ಹೌದು ಸರ್, ನಮ್ಮ ಬ್ರದರ್ ಇವರು. ಒಂದೇ ಥರ ಇದ್ದಾರೆ. ಹೌದು, ಒಂದೇ ಥರ ಇರೋದು. ಏನಕ್ಕಂತಂದ್ರೆ ಮನೆದವರೇ ಸೇರಿ ಮಾಡಿದ್ರೆ, ಜೋಡಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಕೆಲಸದವ್ರು ಯಾರು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಅವರೇ ಸೇರ್ಕೊಂಡು ಮಾಡ್ತಾರೆ. ಅದು ಒಂದು ಉದ್ದೇಶ. ಇನ್ನೊಂದೇನಪ್ಪ ಅಂದ್ರೆ ಈ ಆಟೋ ತಗೊಳಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಒಂದು ಟೈಮಲ್ಲಿ.
ನಾವು ತುಂಬ ಜನ ಕೇಳಿದ್ವಿ 500 ರೂಪಾಯಿ ಅಂತ ಕೊಡಿ, 1000 ರೂಪಾಯಿ ಅಂತ ಕೊಡಿ, ರಿಟರ್ನ್ ಮಾಡ್ತೀವಿ, ಫೈನಾನ್ಸ್ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ರಿಲೇಷನ್ ಫ್ರೆಂಡು ಯಾರೇ ಇರ್ಬೋದು, ಯಾರು ನಮ್ಗೆ ಇಲ್ಲಿ ತನಕ ಹೆಲ್ಪ್ ಮಾಡಿಲ್ಲ. ನಮಗೆ ಜನನೇ ಬಂದು ತಿಂತಾರಾ, ಅದು ನಮ್ಮ ಬಿಸ್ನೆಸ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಬರ್ತಾರೆ, ನಮ್ಮ ಫ್ರೆಂಡ್ ಬರ್ತಾರೆ, ಇನ್ನೊಬ್ರು ಬಂದು ಏನೋ ಹೆಲ್ಪ್ ಮಾಡಿ ಅದೆಲ್ಲ ನಮ್ಮ ತಲೆಯಲ್ಲಿ ಇರಲ್ಲ ಸರ್, ಅದೆಲ್ಲ ಅನುಭವ ಆಗಿದೆ. ಸೊ ಹಾಗೆ ದುಡ್ಡಿದ್ದಾಗೆ ಒಂಥರ, ಜನ ದುಡ್ಡು ಬಿದ್ದಿರೋಗೆ ಒಂಥರ. ಸೊ ಅದೊಂದು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಅಪ್ಪ ಅಮ್ಮ, ಫ್ರೆಂಡ್ಸು, ಲವರ್ ಆಗ್ಬೋದು, ಫ್ರೆಂಡ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಎಲ್ಲಾನು ಕೂಡ ಉಳಿಸ್ಕೋಬೇಕು ಅಂತ ನಮ್ಮ ಭಾವನೆ ಸರ್ ಅಷ್ಟೇ. ಏನಕ್ಕಪ್ಪ ಅಂದ್ರೆ ನಾಳೆ ನಾವೇ ಇರಲ್ಲ. ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ. ಹೌದೌದು, ನಾವು ಬೆಂಗಳೂರು ನಾವು ತುಂಬಾ ಕಷ್ಟಪಟ್ಟು ಅವ್ರು ಬೆಳೆಸಿರ್ತಾರೆ. ಹಳ್ಳಿ ಬಿಟ್ಟು ಹಳ್ಳಿಲಿ ಬಂದು, ಹಳ್ಳಿಯಿಂದ ಸಿಟಿಗೆ ಬಂದು ನಾವೇನೋ ಕೆಲಸ ಮಾಡ್ಕೊಂಡಿರ್ತೀವಿ. ನಾವು ನಾಳೆ ದುಡ್ಡು ಮಾಡೋ ಜೀವನ ನೋಡೋ ಅಂತ ನೋಡ್ಬೇಕು, ಅಪ್ಪ ಅಮ್ಮ ನೋಡ್ಬೇಕು. ನಾವು ಹಾಕೊಳ್ಳೋಕ್ಕಿಂತ ಬಟ್ಟೆ ಅಪ್ಪ ಅಮ್ಮನ ಫೀಲಿಂಗ್ ಆಯ್ತು. ಅದು ತುಂಬಾ ಕಷ್ಟ ಆಗುತ್ತೆ ಹೇಳ್ಬೇಕಂದ್ರೆ. ನಮ್ಮ ಹತ್ರ ಕಾಸೇ ಇರಲಿಲ್ಲ, ಇದೆಲ್ಲ ಊರಿಂದ ತರಿಸಿದ್ದು ಹೇಳ್ಬೇಕಂದ್ರೆ. ಎಲ್ಲ ಪಾತ್ರೆಗಳೆಲ್ಲ ಊರಿದ್ದು. ಹೌದು ಸರ್, ತುಂಬಾ ಕಷ್ಟಪಟ್ಟಿದ್ದೀರಾ ಸರ್. ಡೆಲಿವರಿ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದೀರಾ ನೀವು, ಸುಮ್ಮನೆ ಅಲ್ಲ. ಅಂದ್ರೆ ಆ ಸ್ಥಿತಿಲಿ ಇದ್ವಿ ಸರ್ ಹೇಳ್ಬೇಕಂದ್ರೆ. ಯಾರು ಕೊಟ್ಟಿಲ್ಲ ಇಲ್ಲಿ ತನಕ. ಕಷ್ಟಪಟ್ಟು ಮನೆಯಲ್ಲೆಲ್ಲ ಫ್ಯಾಮಿಲಿ ಅವರಿಗಂತ ಬೀಗರು ಊಟ ಮಾಡುವಂತ ಪಾತ್ರೆಯನ್ನು ತಗೊಂಡ್ಬಂದು ಸ್ಟಾರ್ಟ್ ಮಾಡಿದ್ದು. ಅದು ಬೇರೆ ನಮ್ಮ ತಂದೆ ಅವರೇ ಖುದ್ದಾಗಿ ತಗೊಂಡು ಎತ್ಕೊಂಡ್ಬಂದು ನಾನು ಕೊಟ್ಟಿರೋದು, ಟ್ರೈನಲ್ಲಿ ಹಾಕೊಂಡು. ಇದು ಮಾತ್ರ ಇವತ್ತು ತಗೊಂಡು ನಮ್ಮ ಹತ್ರ ಇರೋದಂದ್ರೆ ಈ ಸ್ಪೂನ್ಗಳು ಇದು ಒಂದೇ ಬೆಂಗಳೂರಲ್ಲಿ ತಗೊಂಡಿರೋದಂದ್ರೆ. ಅದೆಲ್ಲ ಬಿಟ್ಟೆಲ್ಲ ಊರಿಂದಾನೇ ತಗೊಂಡಿರೋ ಸರ್, ಅದು ನಮ್ಮ ಉದ್ದೇಶ. ಎಲ್ಲರಿಗೂ ಹೇಳೋದು ಒಂದೇ ಸರ್, ಎಲ್ಲರೂ ಬಂದು ನಮ್ಮನ್ನ ಬೆಂಬಲಿಸಿ, ನಮ್ಮನ್ನ ಪ್ರೋತ್ಸಾಹ ಕೊಟ್ಟು, ನಮ್ಮನ್ನ ಜನ ಬಂದು ಊಟ ಮಾಡಿ ಊಟ ಕೊಡೋದು ಅಲ್ಲದೆ ನೋಡಿ, ಡೆಲಿವರಿ ಬಾಯ್ಸ್ ಯಾರಾದ್ರೂ ಬಂದ್ರೆ ಖಂಡಿತ ಸರ್. ಯಾಕಂದ್ರೆ ಇದೇ ನಾನು 2019 ನಮ್ದು ಈಟೆಗಾಡ್ ಅಪಾರ್ಟ್ಮೆಂಟ್ ಅಲ್ಲಿ ಹತ್ರ ಒಬ್ರು ಅದೇ ತರ ಒಬ್ರನ್ನು ಮರ್ಡರ್ ಮಾಡ್ಬಿಟ್ರು, ಜೊಮ್ಯಾಟೊ ಬಾಯ್ಸ್ ಅನ್ನು. ಸೊ ಆಮೇಲೆ ನಮಗೆಲ್ಲ ಆಗಿದ್ದು ಒಂದೇ ಸರ್. ಯಾವ ಏರಿಯಾದಲ್ಲಿ ಇದೆ ಸರ್? ಈಟೆಗಾಡ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಮಾಗಡಿ ಡೆಲಿವರಿ ಬಾಯ್ ಮರ್ಡರ್ ಮಾಡಿದ್ರು, ಅವ್ರನ್ನ ಸಾಯಿಸ್ಬಿಟ್ರು. ಅದು ನಮಗೆ ಗೊತ್ತಿರೋ ಹುಡುಗ. ಮತ್ತೆ ನಮ್ದು ಜಾಲಿಹಳ್ಳಿ ಹತ್ರ ಗೋಲ್ಡನ್ ಸ್ಟಾರ್ ಯಾವ್ದೋ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದು ಅಲ್ಲಿಂದ ಒಬ್ರನ್ನು ಸಾಯಿಸ್ಬಿಟ್ರು ಹಾಗೆ. ಸೊ ಅದೆಲ್ಲ ನೋಡಿದ್ಮೇಲೆ ನಾವು ಇರೋಷ್ಟು ದಿನ ನಾವು ಚೆನ್ನಾಗಿರ್ಬೇಕು ಸರ್. ಹಾಗಾಗಿ ಯಾರ ಜೊತೆ ನಾವು ಕೆಟ್ಟದಾಗ ಮಾತಾಡೋದು, ಕೆಟ್ಟದಾಗ ಕಮೆಂಟ್ ಮಾಡೋರು ಇರ್ಬೋದು, ಎಲ್ಲರೂ ಶಾಂತಿಯಿಂದ, ತಾಳ್ಮೆಯಿಂದ ಯಾವ ಥರ ಹೆಂಗ್ ಮಾತಾಡ್ಬೇಕು ಕಲಿಬೇಕು ಸರ್, ಅಷ್ಟೇ ಉದ್ದೇಶ. ಹಾಗಾಗಿ ಮತ್ತೆ ಊಟದ ಬಗ್ಗೆ ಏನಾರು ಆನ್ಲೈನ್ ಆರ್ಡರ್ ಗೊತ್ತು ಅಂದ್ರೆ ತಗೋತೀರಾ? ತಗೊಂಡಿದ್ದೀನಿ ಸರ್. ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಮದುವೆಗಲ್ಲ, ಬೇರೆ ಸರ್ ಆಲ್ರೆಡಿ ನಾನು ಒಂದು 50 ಜನ ಕೊಟ್ಟಿದ್ದೀನಿ ಸರ್. ಹುಡುಗರಿಗೆ ಬರ್ತ್ಡೇ ಪಾರ್ಟಿ, ಮತ್ತೆ ಫಂಕ್ಷನ್, ಮತ್ತೆ ಇವೆಂಟ್, ಅವಾಗೆಲ್ಲ ನಾನು ತುಂಬಾ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಂಡು ವಿತ್ ಪ್ಲೇಟ್ ಕೊಡ್ತೀನಿ ಸರ್. ಹಾಗೆ ಕೊಡಲ್ಲ, ವಿತ್ ಪ್ಲೇಟ್ ಅವ್ರು ಆರ್ಡರ್ ಮಾಡಿ ಕೊಟ್ರೆ ಮೀನ್ ತವಾ ಫ್ರೈ ಮಾಡ್ಕೊಡ್ತೀನಿ, ಅದು ಬೇಕಿದೆ, ವಿತ್ ಪ್ಲೇಟ್ ಕೊಡ್ತೀನಿ. ನಮ್ದು ಊಟ ವಿಡಿಯೋ ನೋಡಿ ನಮ್ಮ ಟೆನ್ನಿಸ್ ಸರ್ ನಮ್ಮ ವಿಡಿಯೋ ನೋಡ್ಬಿಟ್ಟು ನಮ್ಮ ಊಟ ಕೂಡ ಮಾಡಿದ್ದಾರೆ. ಅವ್ರು ಬೇರೆಯವ್ರ ಥರ ನಮ್ಮ ಹತ್ರ ಅವ್ರದಿಂದ ಇವ್ರ ಥರ ಅಂತ ಏನಿಲ್ಲ, ನೋಡಿ ಬೇಕಿದ್ರೆ ನಮ್ಮ ಹತ್ರ ನನ್ನ ಊಟ ತಿಂತಾರೆ ಅವರು. ಟೆನ್ನಿಸ್ ಕೃಷ್ಣ ಸರ್, ಆಕ್ಟಿಂಗ್ ಕಾಮಿಡಿ ಸ್ಟಾರ್. ಹೌದು ನೋಡಿ, ಅವರೇ ನಮ್ಮ ಹತ್ರ ಬಂದು ನಾವು ಮೀಟ್ ಮಾಡಿ, ಸೊ ಟೆನ್ನಿಸ್ ಸರ್ಗೆ ಅವರೇ ನಮ್ಮ ಹತ್ರ ಊಟ ಮಾಡಿದ್ದಾರೆ. ನಮ್ಮ ಊಟ ಚೆನ್ನಾಗಿದೆ ಸುನೀಲ್ ಮಾಡು ಅಂತೆಲ್ಲ ಹೇಳಿದ್ರು ಪಾಪ. ಅವರು ಕೂಡ ಅವರು ತೊಗೊಂಡಿದ್ದಾರೆ ನಮ್ಮ ಹತ್ರ ಊಟ ಕೂಡ. ಹಾಗಾಗಿ ಸರ್ ಬೇರೆಯವರೆಲ್ಲ ಹೇಳ್ತಾರೆ ಸರ್ ನಮ್ಮ ಹತ್ರ ಅವ್ರು ತಿಂದರೆ ಇವ್ರು ತಿಂದಂತೆ. ಸೊ ನಮಗೆ ಜನನೇ ನಮ್ಮ ಉದ್ದೇಶ ಸರ್, ಅಷ್ಟೇ, ಏನಿಲ್ಲ. ನಾವೇ ಇವಾಗ ರಿಟರ್ನ್ ಮನೆ ಹೋಗ್ತೀವಿ, ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ. ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಒಳ್ಳೆ ರೀತಿಯಲ್ಲಿ ನಾವೇ ಒಳ್ಳೇದು ಮಾಡ್ತೀವಿ. ಇನ್ನೊಂದು ನಮ್ಮ ಕೈಲಾದಷ್ಟು ಕಷ್ಟದಲ್ಲಿರೋರು, ವೃದ್ಧಾಶ್ರಮ, ಅನಾಶ್ರಮ ಇರ್ಬೋದು, ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಸರ್. ಆಲ್ಮೋಸ್ಟ್ ನಾವು ಆಲ್ರೆಡಿ ಮಾಡಿದ್ದೀವಿ, 200 ಜನಗೆ ಊಟ ಕೊಟ್ಟಿದ್ದೀವಿ. ಸೊ ನಮ್ಮ ಲಗ್ಗೆರೆಯಲ್ಲಿ ಕೊಟ್ಟಿದ್ದೀವಿ, ಆಸ್ತಾರೆ ಅಂತ 3 months ಬ್ಯಾಕಲ್ಲೇ ಕೊಟ್ಟಿದ್ದು. ಇವಾಗ ನನ್ನ ಕೈಲಾದಷ್ಟು ನಾನು ಇನ್ನು ತಿರ್ಗಾ ಬೇರೆ ಕಡೆ ಎಲ್ಲ ಕೊಡ್ತೀನಿ ಸರ್. ಖಂಡಿತ ನಾನು ಹೇಳಿದ್ದೀವಿ ಆಲ್ರೆಡಿ, ಬೇರೆ ಕಡೆ ಎಲ್ಲ ಸೋಷಿಯಲ್ ವರ್ಕರ್ ಸರ್, MSW ಮಾಡಿರೋದು ಅವ್ರಿಗೆ ಕೂಡ ಹೇಳಿದ್ದೀವಿ. ಯಾಕೆಪ್ಪ ಅಂದರೆ ಒಂದು 100 ಜನ ಊಟ ಕೊಡೋದು, ಅದೇ 100 ಜನ ಒಂದು ತಿಂಗಳಲ್ಲೇ ಬಂದು ತಿಂದು ಹೋಗ್ಬೋದು. ಸೊ ಅದು ಅಲ್ಲಿಗಲ್ಲೇ ಬಿಸ್ನೆಸ್ ಆಗ್ಬೋದು. ಸೊ ನಾವು ಅಂದ್ಕೊಂಡು 5,000 ರೂಪಾಯಿ ನಾನು ಖರ್ಚು ಮಾಡಿ ಬೇರೆ ಊಟ ಕೊಡಬೇಕು ಅಂತ ನಮ್ಮ ತಲೆಯಲ್ಲಿ ಇರಬಾರ್ದು ಸರ್, ಅದು ಉದ್ದೇಶ. ಹಾಗಾಗಿ ನಮಗೆ ದೇವ್ರು ಕೊಡ್ತಾ ಅಂದರೆ 4 ಜನ ಕೊಡಬೇಕು. ಸೊ ಅದನ್ನ ಬಿಟ್ಟು ನಾವು ದೇವ್ರು ಕೊಡ್ತಾ ಅಂತ ಹೇಳಿ ಅತಿ ಆಸೆ ಪಡಬಾರ್ದು. ಹಾಗಾಗಿ ಸರ್ ತುಂಬ ಥ್ಯಾಂಕ್ಸ್ ಸರ್. ಅನ್ಲಿಮಿಟೆಡ್ ಊಟ ಕೊಟ್ಟು ಅದರಲ್ಲೇ ಇಷ್ಟೊಂದು ಸಹಕಾರ ಸಿಗುತ್ತೆ. ತುಂಬ ಓಕೆ ಸರ್, ತುಂಬ ಮಾರ್ಕೆಟಿಂಗ್ ಮಾಡ್ತೀನಿ ಈ ಕಡೆ ಬಸವೇಶ್ವರ ನಗರ ಕಡೆ. ಜನ ಜಾಸ್ತಿ ಇದ್ರಲ್ಲಿ ಏನು ಅಂತ ಬಂದು ನೋಡ್ತೀನಿ. ಸೊ ಫಿಶ್ ಮತ್ತು ಚಿಕನ್ ಎಲ್ಲ ಇಟ್ಟಿದ್ದಾರೆ, ಟೇಸ್ಟ್ ನೋಡೋಣ ಅಂತ ಬಂದಿದ್ದೀನಿ. ಬಟ್ ಟೇಸ್ಟ್ ಚೆನ್ನಾಗಿದೆ.
ತುಂಬ ಚೆನ್ನಾಗಿ ಅನಿಸ್ತು. 100 ರುಪೀಸ್ಗೆ ಅನ್ಲಿಮಿಟೆಡ್ ಮುದ್ದೆ ಕೊಡ್ತಿದ್ದಾರೆ, ರೈಸ್ ಕೊಡ್ತಿದ್ದಾರೆ, 2 ಪೀಸಸ್ಸು. ಹಾಂ ಚೆನ್ನಾಗಿರುತ್ತೆ. ಫಸ್ಟ್ ದಿವಸ ಹಾಕಿದಾಗೆ ನಾನು ಬಂದಿರೋದಿಲ್ಲಿ ಊಟಕ್ಕೆ. ಪೆಪ್ಪರ್ ಚಿಕನ್ನು, ಮುದ್ದೆ ಎಲ್ಲ ಅನ್ಲಿಮಿಟೆಡ್ ಎಲ್ಲ ಇರುತ್ತೆ. ಫುಡ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಆಟೋಮೆಟಿಕ್ ಎಲ್ಲ ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಮೀಲ್ಸ್ ಎಲ್ಲ ಪೆಪ್ಪರ್ ಚಿಕನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಂದು ತಿಂದರೆ 1 ಅಂದರೆ ಊಟ ಎಲ್ಲ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಸರ್. ಆರಾಮಾಗಿ ಹೊಟ್ಟೆ ತುಂಬ ಊಟ ಅನ್ಲಿಮಿಟೆಡ್ ಊಟ. ಈ ಥರ ನೋಡಿ ಚಿಕನ್ ಕೂಡ ಕಮ್ಮಿ ಇಲ್ಲ, ಹೆಂಗಿದೆ ಜಾಸ್ತಿನೇ ಹಾಕಿದಾರಲ್ವಾ. ಬೇರೆ ಕಡೆ ಎಲ್ಲ ಹಿಂಗೆ ಹಾಕ್ತಾರ? ಹಿಂಗೇನೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಸರ್ ಜನಗಳಿಗೆ ಮಾತ್ರ. ನೋಡಿ ಎಲ್ಲ ಜನಗಳು ಎಷ್ಟು ಜನಗಳು ಬರ್ತಾ ಇದ್ದಾರೆ ಎಲ್ಲ ಈ ಥರ ಹುಡ್ಕೊಂಡು ಬರ್ತಾರೆ ಅಂದರೆ ಅವ್ರಿಗೂ ಕೂಡ ಇಷ್ಟು ಕಷ್ಟ ಬೀಳ್ತಾ ಇದೆ. ನೋಡಿ ಒಬ್ಬ ಡೆಲಿವರಿ ಬಾಯ್ ಆಗಿ ಬಂದ್ರಂತೆ, ಈಗ ಹೋಟ್ಲೆ ಇಕ್ಕಿದ್ದಾರೆ ಅಂದರೆ ನೋಡಿ ಅವ್ರಿಗೂ ಕೂಡ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನಗಳು. ಐಜಿನೂ ಅಷ್ಟೇ ನೋಡಿ, ತಲೆ ತೊಪ್ಪೆ ಹಾಕೊಂಡು ಇದ್ದಿರಂಗೆ ಎಲ್ಲ ಮಾಡ್ತಾರೆ. ಐಜಿನ್ ಆಗಿದೆ, ಪರವಾಗಿಲ್ಲ. ಟೇಸ್ಟ್ ವೈಸ್ ಎಲ್ಲ ಸೂಪರ್ ಆಗಿದೆ. ರೈಸ್ ಅನ್ಲಿಮಿಟೆಡ್. ಫಿಶ್ ಫ್ಲೇವರ್ ಪೈನ 100 ರುಪೀಸ್ ರೈಸ್ ವೇಸ್ಟ್ ಮಾಡ್ತೀನಿ ಸರ್ ದಯವಿಟ್ಟು. ನಾನು ಒಂದು ಸರ್ತಿ ಇಲ್ಲ 3-4 ಸರ್ತಿ ಹಾಕ್ತಿರ್ಬೇಕಾದ್ರೆ. ಚಪಾತಿ ಇದೆ, ಸ್ವಲ್ಪ ಸೇರು ಹಾಕಿ. ಮೀನು ಸೇರ, ಚಿಕನ್ ಸೇರು ಸೌಂಡ್లో ఉన్నారా? ನಾಲ್ಕನೇ ಟೈಮ್ ಸರ್ ಬರ್ತಾ ಇರೋದು. ಟೇಸ್ಟ್ ವೈಸ್ ಚೆನ್ನಾಗಿದೆ, ಮೀನು ಊಟನೂ ಚೆನ್ನಾಗಿದೆ. ಚಿಕನ್ ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನೋಡ್ಬೇಕಿದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಚಿಕನ್ ಅಲ್ಲ, ಎಷ್ಟಿಂದ ಬರ್ತಾ ಇದ್ದೀರಾ ಇಲ್ಲಿ ಊಟಿಗೆ? ನಾವು ತಿಂಗಳಿಂದ ಬರ್ತಾ ಇದ್ದೀವಿ. ಒಂದು ತಿಂಗಳಿಂದನಾ? ಚೆನ್ನಾಗಿದೆಯಾ ಟೇಸ್ಟು? ಚೆನ್ನಾಗಿದೆ, ಮೀನು ಊಟ ಚೆನ್ನಾಗಿದೆ. ಚಿಕನ್ ನೋಡ್ಬೇಕು, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಓಕೆ, ಹೊಟ್ಟೆ ತುಂಬ ಅನ್ಲಿಮಿಟೆಡ್ ರೈಸು ಚೆನ್ನಾಗಿದೆ. ನೋಡಿ ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಊಟ ಅಂದರೆ ಎಲ್ಲಿ ಸಿಗುತ್ತೆ? ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಊಟ ಅಂದರೆ ಎಲ್ಲಿ ಸಿಗುತ್ತೆ? ಇನ್ನೆಲ್ಲೂ ಸಿಗಲ್ಲ ತಾನೆ. ಇಲ್ಲೇ. ಥ್ಯಾಂಕ್ಸ್.